ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಸೊ ನಿನ್ನೆ ಬಿಗ್ ಬಾಸ್ನ ಎಪಿಸೋಡ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ನಾಮಿನೇಷನ್ ಪ್ರಕ್ರಿಯೆ ಬಗ್ಗೆ ಕೂಡ ನಾನು ಒಂದು ವಿಡಿಯೋ ಮಾಡಿದ್ದೆ. ನಾಮಿನೇಷನ್ ಪ್ರಕ್ರಿಯೆ ಆದಮೇಲೆ ಅಲ್ಲೇನು ಹನುಮಂತನ ಒಂದು ಅಧಿಕಾರ ಇತ್ತು. ಮೋಕ್ಷಿತಾ ಅವರನ್ನು ಸೇವ್ ಮಾಡಿರುವಂಥದ್ರ ಬಗ್ಗೆ ಕೂಡ ನಾನು ವಿಡಿಯೋ ಮಾಡಿದ್ದೆ. ಆ ಒಂದು ವಿಡಿಯೋಗೆ ಲೈಕ್ಸು ಇದಕ್ಕಿಂತನೂ ಡಿಸ್ಲೈಕ್ಗಿಂತನೂ ಕಮೆಂಟ್ಗಳೇ ಜಾಸ್ತಿ ಇದ್ದಾವೆ. ಅದರಲ್ಲೇ ಗೊತ್ತಾಗುತ್ತೆ. ಸುಮಾರು ಜನಕ್ಕೆ ಅದು ಇಷ್ಟ ಆಗಿದೆ, ಮೋಕ್ಷಿತಾ ಅವ್ರನ್ನ ಸೇವ್ ಮಾಡಿರುವಂಥದ್ದು. ಆ್ಯಂಡ್ ಇನ್ನೂ ಸುಮಾರು ಜನಕ್ಕೆ ಮೋಕ್ಷಿತಾ ಅವ್ರನ್ನ ಬಿಟ್ಟು ಬೇರೆಯವ್ರನ್ನ ಕೂಡ ಅಂದರೆ ಸೇವ್ ಮಾಡ್ಬೋದಾಗಿತ್ತು, ಸೇವ್ ಮಾಡಿ ಒಂದು ಫಿನಾಲೆ ವಾರಕ್ಕೆ ಕಳಿಸ್ಬೋದಾಗಿತ್ತು ಅವ್ರನ್ನ ಅನ್ನೋ ರೀತಿಯಲ್ಲಿ ಕೂಡ ಕಮೆಂಟ್ಗಳು ಬಂದಿದ್ದಾವೆ. ಆ್ಯಂಡ್ ನನಗೆ ಅದೇ ಆಶ್ಚರ್ಯ ಆಗಿದ್ದು, ಕಮೆಂಟ್ಗಳೇ ಜಾಸ್ತಿ ಇದೆ ಲೈಕ್ಸು ಡಿಸ್ಲೈಕ್ಸ್ಗಿಂತನೂ. ಅದೊಂದು ಖುಷಿ. ಒಟ್ಟಿನಲ್ಲಿ ಒಂದು ಡಿಸ್ಕಷನ್ ಅಂತೂ ಆಗ್ತಾ ಇದೆ. ಭಿನ್ನ ಒಂದು ಅಭಿಪ್ರಾಯಗಳು, ಬೇರೆ ಬೇರೆ ಒಂದು ಆಡಿಯನ್ಸ್ ಕಡೆಯಿಂದ ಬಂದಿರುವಂಥದ್ದು ಖುಷಿ ವಿಚಾರ. ಆ್ಯಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು? ಟಾಪ್ 6 ಯಾರ್ಯಾರು ಇರ್ತಾರೆ? ಓಕೆ, ಇವಾಗ ಯಾರು ಎಲಿಮಿನೇಟ್ ಆಗ್ತಾರೆ ಅದೆಲ್ಲ ಬೇಡ. ಟಾಪ್ 6 ನಿಮ್ದೇನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ಒಂದು ವಾರ ಮಾತ್ರ ಬಿಗ್ ಬಾಸ್ ನಡೆಯುತ್ತೆ. ಆ್ಯಂಡ್ ಇದಾದಮೇಲೂ ಕೂಡ ನನ್ನ ಚಾನಲಲ್ಲಿ ಬೇರೆ ಬೇರೆ ವೀಡಿಯೋಸ್ಗೆಲ್ಲ ಬರ್ತಾ ಇರುತ್ತೆ. ಅದನ್ನು ನೋಡಿ ಎಂಜಾಯ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ನಿನ್ನೆ ಒಂದು ಎಪಿಸೋಡ್ನ ರಿವ್ಯೂ ಮಾಡ್ತಾಯಿದ್ದೀನಿ. ನಿನ್ನೆ ಒಂದು ವಿಡಿಯೋದಲ್ಲಿ ಹೇಳಿರುವಂಥದ್ದು ನಾನು ಜಸ್ಟ್ ಸೇವ್ ಮಾಡಿದ್ದಂಥ ವಿಚಾರದ ಬಗ್ಗೆ ಮಾತಾಡಿದೆ. ಬಟ್ ಇವತ್ತು ಕಂಪ್ಲೀಟಾಗಿ ರಿವ್ಯೂ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಆ್ಯಂಡ್ ನಿನ್ನೆ ಒಂದು ಎಪಿಸೋಡ್ ಶುರು ಆಗಿರುವಂಥದ್ದು ಆಲ್ರೆಡಿ ನಿಮ್ಗೆ ಗೊತ್ತಿರೋಂಗೆ ಭವ್ಯ ಆ್ಯಂಡ್ ಧನ್ರಾಜ್ ಅವರು ಅವರಿಬ್ಬರ ಒಂದು ನಾಮಿನೇಷನ್ ಮಾಡುವಂಥದ್ದು ಉಳಿದಿರುತ್ತೆ. ಅವರಿಬ್ಬರು ನಾಮಿನೇಟ್ ಮಾಡ್ತಾರೆ. ಒಟ್ಟಿನಲ್ಲಿ ಎಲ್ಲರದು ನಾಮಿನೇಷನ್ ಪ್ರಕ್ರಿಯೆ ಆಗಿದ್ದಾದಮೇಲೆ ಅಲ್ಲಿ ನಾಮಿನೇಟ್ ಮಾಡುವಂಥವ್ರು ಗೌತಮಿ, ಮಂಜು, ಧನ್ರಾಜ್, ಭವ್ಯ, ರಜತ್ ಆ್ಯಂಡ್ ಮೋಕ್ಷಿತಾ ಅವರು. ಇಷ್ಟು ಒಂದು 6 ಜನ ಅಲ್ಲಿ ನಾಮಿನೇಟ್ ಆಗ್ತಾರೆ. ತ್ರಿವಿಕ್ರಮ್ ಅವರಿಗೆ ಒಂದೇ ಒಂದು ವೋಟ್ ಬಂದಿರೋ ಕಾರಣ ಅವರಿಗೆ ನಾಮಿನೇಷನ್ ಲಿಸ್ಟಲ್ಲಿ ಹಾಕಿರಲ್ಲ ಬಿಗ್ ಬಾಸ್ ಅವರು. ಆ ಒಂದು ವೋಟ್ ಮಾಡಿರೋವಂಥದ್ದು ಭವ್ಯ ಅವರನ್ನೇ ಮಾಡಿರ್ತಾರೆ. ಆ ಒಂದು ವೋಟ್ನ ಕನ್ಸಿಡರ್ ಮಾಡಿದೆ. ಅವ್ರನ್ನ ಸೇವ್ ಮಾಡ್ತಾರೆ. ಅವ್ರನ್ನ ಮುಂದಿನ ಒಂದು ವಾರಕ್ಕೆ ಅಂದರೆ ಫಿನಾಲೆ ವಾರಕ್ಕೆ ಬಿಗ್ ಬಾಸ್ ಅವ್ರನ್ನ ಕಳಿಸ್ತಾರೆ ಅಂತಲೇ ಹೇಳ್ಬೋದು. ಆ ರೀತಿಯಲ್ಲಿ ಎರಡನೇ ಒಂದು ಫೈನಲಿಸ್ಟ್ ಅಂತಲೇ ಹೇಳ್ಬೋದು ತ್ರಿವಿಕ್ರಮ್ ಅವರು. ಅದಾದಮೇಲೆ ಇನ್ನೊಂದಲ್ಲಿ ಚಟುವಟಿಕೆ ಕೊಡುವಂಥದ್ದು ಅಲ್ಲಿ ಮೋಕ್ಷಿತಾ ಆ್ಯಂಡ್ ಭವ್ಯ, ರಜತ್ ಏನು ನಾಮಿನೇಟ್ ಆಗಿದ್ದಾರೆ. ಇವರಲ್ಲಿ ಒಬ್ಬರನ್ನ ಸೇವ್ ಮಾಡುವಂಥ ಅಧಿಕಾರನ ಹನುಮಂತಕ್ಕೆ ಕೊಟ್ಟಿರ್ತಾರೆ. ಅದೇ ರೀತಿಯಲ್ಲಿ ಹನುಮಂತ ಅಲ್ಲಿ ತಗೊಳ್ಳೋವಂಥ ಹೆಸರು ಮೋಕ್ಷಿತಾ ಅವ್ರದ್ದು. ಮೋಕ್ಷಿತಾ ಅವರು ಕೊಟ್ಟಂಥ ರೀಸನ್ ಏನು ಅಂತಂದರೆ ಅವರು ಆಡ್ತಿರೋ ಆಟ ಆಗಿರ್ಬೋದು, ಈ ಮನೇಲಿ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಚೆನ್ನಾಗಿ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಆ್ಯಂಡ್ ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಿದ್ದಾರೆ. ಹಾಗೆ ಯಾವುದೇ ನಿಷ್ಕಲ್ಮಶವಾಗಿ ಇಲ್ಲದೇ ಇರೋ ರೀತಿಯಲ್ಲಿ ಆಟ ಆಡಿದ್ದಾರೆ ಅಂತ ಅವ್ರ ಆದಂಥ ರೀಸನ್ನ ಕೊಡ್ತಾರೆ. ಈ ಒಂದು ರೀಸನ್ನು ನಾನು ಆಲ್ರೆಡಿ ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ ನಿಮಗೆ. ಅದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗಲ್ಲ. ನಿಮ್ಮ ಕಮೆಂಟ್ಗಳನ್ನ ಕೂಡ ನೀವು ಆಲ್ರೆಡಿ ಇನ್ನೊಂದು ವಿಡಿಯೋದಲ್ಲಿ ನೀವು ಹಂಚ್ಕೊಂಡಿದ್ದೀರಾ. ಅದ್ರ ಬಗ್ಗೆ ಮತ್ತೆ ಹೆಚ್ಚು ಡಿಸ್ಕಷನ್ ಮಾಡೋದು ಕೂಡ ನನಗೆಲ್ಲೋ ಸರಿ ಇಲ್ಲ ಅಂತ ನನಗನ್ಸುತ್ತೆ. ಇದಾದಮೇಲೆ ಆ ಡಿಸ್ಕಷನ್ನು ಅಥವಾ ಆ ಒಂದು ಸೇವಿಂಗ್ ಪ್ರೊಸೆಸ್ ಏನಿದೆ ಅದೆಲ್ಲ ಆಗಿದ್ದಾದಮೇಲೆ ಮೋಕ್ಷಿತಾ ಅವರು ಮೂರನೇ ಒಂದು ಫೈನಲಿಸ್ಟ್ ಆಗಿ ಆ ಒಂದು ಫಿನಾಲೆ ವಾರಕ್ಕೆ ಕಾಲಿಡ್ತಾರೆ ಅಂತ ಹೇಳ್ಬೋದು. ಇನ್ನು ಉಳಿದಿರುವಂಥ ಏನು ಸ್ಪರ್ಧಿಗಳಿದ್ದಾರೆ ಅವರು ಗೌತಮಿ, ಮಂಜು, ಧನ್ರಾಜ್, ಭವ್ಯ, ರಜತ್, ಈ ಒಂದು 5 ಜನ ವೋಟಿಂಗ್ ಪ್ರಕಾರನೇ ಅವ್ರು ಸೇವ್ ಆಗ್ತಾರೆ. ಯಾರ್ಯಾರು ಸೇವ್ ಆಗ್ತಾರೆ ಅವರು ಫಿನಾಲೆ ವಾರಕ್ಕೆ ಹೋಗ್ತಾರೆ. ಯಾರ್ಯಾರು ಬಾಟಮ್ ಲೈನಲ್ಲಿ ಇರ್ತಾರೆ ಅವರು ಎಲಿಮಿನೇಟ್ ಆಗ್ತಾರೆ ಅಂತಲೇ ಹೇಳ್ಬೋದು. ಇದರಲ್ಲಿ ನನಗೆ ತುಂಬ ಡೇಂಜರ್ ಝೋನ್ ಅಂತ ಅನಿಸಿರೋದು ಒಂದು ಗೌತಮಿ ಅವರು. ಇನ್ನು 3 ಜನರಲ್ಲಿ, ಇನ್ನು 4 ಜನರಲ್ಲಿ ನನ್ನ ಪ್ರಕಾರ ರಜತ್ ಆರ್ ಧನ್ರಾಜ್ ಅಂತ ಅನಿಸುತ್ತೆ. ಇವರಿಬ್ಬರಲ್ಲಿ ಒಬ್ಬರು ಗೌತಮಿ ಅವ್ರ ಜೊತೆಗೆ ಎಲಿಮಿನೇಟ್ ಆಗ್ಬೋದು ಈ ಒಂದು ವಾರದಲ್ಲಿ ಅಂತ ಅನಿಸುತ್ತೆ. ಮಂಜು, ಭವ್ಯ, ಮೇ ಬಿ ಧನ್ರಾಜ್ ಆರ್ ರಜತ್ ಇವರಿಬ್ಬರಲ್ಲೂ ಒಬ್ಬರು ಫಿನಾಲೆ ವಾರಕ್ಕೆ ಕಾಲಿಡ್ತಾರೆ ಅಂತ ನನಗನ್ನಿಸ್ತಾ ಇದೆ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು? ಟಾಪ್ 6 ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದೆಲ್ಲ ಆಗಿದ್ದಾದಮೇಲೆ ಅಲ್ಲಿ ಗೌತಮಿ ಅವರು ಹೇಳ್ತಾರೆ ಹನುಮಂತ ಅಂದರೆ ಇಲ್ಲಿ ನಮ್ಮ ಮೋಕ್ಷಿತಾ ಅವರು ಸಿಕ್ಕಾಪಟ್ಟೆ ಎಮೋಷ್ನಲ್ ಆಗಿರ್ತಾರೆ. ಜೊತೆಗೆ ಅವ್ರ ಹೆಸರನ್ನ ಹನುಮಂತ ತೊಗೊತಾನೆ ಅನ್ನೋದು ಕೂಡ ಅವ್ರಿಗೂ ಕೂಡ ಒಂದು ಊಹೆ ಇರಲಿಲ್ಲ. ಆ ಒಂದು ಸಡನ್ ಸರ್ಪ್ರೈಸಿಂದ ಅವರು ಕೂಡ ಶಾಕ್ ಆಗಿರ್ತಾರೆ ಆ್ಯಂಡ್ ಸರ್ಪ್ರೈಸ್ ಆಗಿರ್ತಾರೆ. ಯಾಕಂತಂದರೆ ಒಂದು ಟೈಮಲ್ಲಿ ಇದೇ ಹನುಮಂತನ ಮೇಲೆ ಅವರು ಒಂದು ಸ್ವಲ್ಪ ರೇಗಾಡಿದರು. ಅದಕ್ಕೆ ಅವನು ಆ ಒಂದು ಹೆಸರೇ ತೊಗೊಂಡಿರೋದಕ್ಕೋಸ್ಕರ ಅವ್ರಿಗೂ ಖಂಡಿತವಾಗ್ಲೂ ಒಂದು ಸರ್ಪ್ರೈಸ್ ಅಂತ ಇದ್ದೇ ಇರುತ್ತೆ. ಆ ಸರ್ಪ್ರೈಸ್ ಖಂಡಿತವಾಗ್ಲೂ ಅವ್ರಿಗೆ ಆಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಅಲ್ಲಿ ಗೌತಮಿ ಅವರು ಹೇಳ್ತಾಯಿದ್ರು ಅವನು ಹಾಗೇನೆ ಹನುಮಂತ, ಅವನು ಒಂದು ರೀತಿಯಲ್ಲಿ ಏನು ಯೋಚನೆ ಮಾಡ್ತಾನೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಬಟ್ ಚೆನ್ನಾಗಿ ಯೋಚನೆ ಮಾಡಿ ಒಂದು ಡಿಸಿಷನ್ ತೊಗೊಂಡಿದ್ದಾನೆ ಅನ್ನೋ ರೀತಿಯಲ್ಲಿ ಗೌತಮಿ ಅವ್ರು ಹೇಳ್ತಾಯಿದ್ರು. ನನಗೆ ಗೌತಮಿ ಅವ್ರ ಬಗ್ಗೆ ಕೆಲವರು ಹೇಳ್ತಾಯಿದ್ರು ಫೇವರಿಸಮ್ ಮಾಡ್ತಿದ್ದೀರಾ ಹಾಗೆ ಹೀಗೆ ಅಂತ. ನನಗೆ ಫೇವರಿಸಮ್ ಅಂತಲ್ಲ. ಈ ಒಂದು ವಿಚಾರದಲ್ಲಿ
ಸೊ ಗೌತಮಿ ಅವ್ರದ್ದು ವ್ಯಕ್ತಿತ್ವ ಕೂಡ ನನ್ನ ಪ್ರಕಾರ ಸರಿ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ಪ್ರಾಬ್ಲಮ್ ಆಗಿದ್ದು ಮಂಜು ಆ್ಯಂಡ್ ಗೌತಮಿ ಜೊತೆಗಿರೋದು, ಅದೊಂದು ಪ್ರಾಬ್ಲಮ್ ಆಯಿತು. ಬಿಟ್ಟರೆ ಇಲ್ಲಾಂದರೆ ಬೆಟರ್ ಪರ್ಸನ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಗೌತಮಿ ಅವರು. ಧನರಾಜ್ ಕೂಡ ಅಷ್ಟೇ, ಸೊ ಅವನು ಒಳ್ಳೆಯ ಮನುಷ್ಯನೇ, ಸೊ ಅವನು ಕೂಡ ಚೂಸ್ ಮಾಡ್ಬೋದಾಗಿತ್ತು. ಬಟ್ ಇದೆಲ್ಲ ಆಗಿದ್ದಾದಮೇಲೆ ಅಲ್ಲಿ ಮೋಕ್ಷಿತಾ ಮಂಜು ಡಿಸ್ಕಷನ್ ಮಾಡ್ತಿರ್ತಾರೆ. ಸೊ ಮಂಜು ಪ್ರಕಾರ ಅವನ ಆಟದ ಬಗ್ಗೆ ಅವನು ಒಂದು ಪಾಸಿಟಿವ್ ಆಗಿರುವಂಥ ಪಾಯಿಂಟ್ಸ್ಗಳನ್ನ ಇತ್ತೀಚಿನ ಒಂದು ದಿನಗಳಲ್ಲಿ ಅವ್ನು ಹೇಳುವಂಥ ಪ್ರಯತ್ನ ಮಾಡ್ತಿದ್ದಾನೆ ಬೇರೆ ಬೇರೆ ಒಂದು ಕಂಟೆಸ್ಟೆಂಟ್ಗಳ ಹತ್ರ. ಸೊ ಅವ್ನು ಹೇಳ್ತಿರೋಂಥದ್ದು ಅದೇನೆ, ಸೊ ನಾನು ಮನುಷ್ಯನಾಗಿ ಗೆದ್ದಿದ್ದೀನಿ, ಯಾಕಂದರೆ ನಾನು ಹೊರಗಡೆ ಇದ್ದಂಥ ಒಂದು ಚಟಗಳು, ಆಮೇಲೆ ವ್ಯಕ್ತಿತ್ವನೇ ಬೇರೆ ಇತ್ತು, ಬಟ್ ಇಲ್ಲಿ ಬಂದಾದಮೇಲೆ ಒಂದು ಕಂಟ್ರೋಲಿಗೆ ಬಂದಿದ್ದೀನಿ. ಸೊ ಒಂದು ಮನುಷ್ಯನಾಗಿ ನಾನು ಗೆದ್ದಿದ್ದೀನಿ, ಬಟ್ ಆ ಕಪ್ ಗೆಲ್ಲಬೇಕು ಅನ್ನೋದಕ್ಕೆ ಏನೇನು ಮಾಡಬೇಕಾಗಿತ್ತು, ಸೊ ಕೊನೆಯಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ಕಡಿಮೆ ಆಯಿತು ಅಂತ ಕೂಡ ಅಲ್ಲಿ ಅದೇ ಒಂದು ಮಂಜು ಅವರೇ ಒಪ್ಕೊಂಡ್ರು. ಖಂಡಿತವಾಗ್ಲೂ ಅವ್ರಿಗೂ ಗೊತ್ತಿದೆ, ಸೊ ನಾನು ಬಿಗ್ ಬಾಸ್ ಮನೆ ಒಳಗಡೆಗೆ ಕಪ್ ಗೆಲ್ಲೋದಕ್ಕೋಸ್ಕರ ಏನೇನು ಮಾಡಬೇಕಾಗಿತ್ತು ಅದೆಲ್ಲೋ ಒಂದು ರೀತಿಯಲ್ಲಿ ಮಾಡೋದ್ರಲ್ಲಿ ಹಿಂದೆ ಬಿದ್ದಿದ್ದೀನಿ ಅಂತ ಅಲ್ಲಿ ಮಂಜು ಅವ್ರಿಗೂ ಕೂಡ ಗೊತ್ತಿದೆ. ಸೊ ಅದನ್ನು ಅವರು ಪದೇ ಪದೇ ಹೇಳ್ತಿದ್ದಾರೆ ಕೂಡ. ಓಕೆ, ಆ್ಯಂಡ್ ಇವತ್ತಿನ ಒಂದು ಎಪಿಸೋಡಲ್ಲಿ ನೋಡೋಕೆ ಹೋದರೆ ನೀವು ಅಲ್ಲಿ ಗುಲಾಬಿ ಒಂದು ಹಾರ್ಟು ಮತ್ತು ಬ್ಲ್ಯಾಕ್ ಹಾರ್ಟ್ ಏನಿದೆ, ಸೊ ಅದು ಕೊಡೋದ್ರಲ್ಲೂ ಕೂಡ ಒಂದು ರೀಸನ್ನ ಕೊಡ್ತಾರೆ ಅವರು. ಸೊ ಅಂದರೆ ನಾನು ಯಾಕೆ ಸೈಲೆಂಟ್ ಆದೆ ಅನ್ನೋ ರೀತಿಯಲ್ಲಿ, ಸೊ ಅದನ್ನು ಇವತ್ತಿನ ಎಪಿಸೋಡ್ ನೋಡಬೇಕಾಗುತ್ತೆ. ಆ್ಯಂಡ್ ಇದ್ರ ಜೊತೆಗೆ ಸೊ ಅಲ್ಲಿ ಬಿಗ್ ಬಾಸ್ ಮನೆಗೆ ಸೊ ಹಳೆಯ ಕಂಟೆಸ್ಟೆಂಟ್ಗಳು ವಾಪಸ್ ಬರ್ತಾರೆ. ಸೊ ಫಸ್ಟಿಗೆ ಬಂದಿದ್ದೇನೆ ಮಾನಸ ಅವರು. ಸೊ ಮಾನಸ ಬಂದಂಗೆಲೇ ಎಲ್ಲನೂ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಸೆಲೆಬ್ರೇಟ್ ಮಾಡ್ಕೊಂಡು ಎಲ್ಲ ಬರ್ತಾರೆ. ಸೊ ನಾರ್ಮಲಿ ಇಲ್ಲಿ ಬಂದವರೆಲ್ಲ ನನಗೆ ಹೆಚ್ಚಾಗಿ ಕಾಣಿಸಿರುವಂಥದ್ದು ಏನು ಅಂತಂದರೆ ಡಿಸ್ಕಷನ್ ಆಗಿರುವಂಥದ್ದು ಭವ್ಯ ಆ್ಯಂಡ್ ತ್ರಿವಿಕ್ರಮ್ ಅವ್ರ ಬಗ್ಗೆನೇ ಸ್ವಲ್ಪ ಜಾಸ್ತಿ ಮಾತುಕತೆ ಬಂತು. ಸೊ ಅದರಲ್ಲಿ ಇನ್ನೂ ಕೆಲವು ವಿಚಾರ ಇದೆ, ಅದ್ರ ಬಗ್ಗೆ ಹೇಳ್ತೀನಿ ನಾನು. ಸೊ ಮಾನಸ ಬಂದಂಗೆ ಭವ್ಯ ಆ್ಯಂಡ್ ತ್ರಿವಿಕ್ರಮ್ ಅವ್ರಿಗೇ ಜಾಸ್ತಿ ಮಾತಾಡಿರೋಂಥದ್ದು, ಯಾಕೆ ಕಿತ್ತಾಡ್ತಿದ್ದೀರಾ ಅನ್ನೋ ಮಾತುಗಳೆಲ್ಲ ಬಂತು. ಆ್ಯಂಡ್ ಅಲ್ಲಿ ಸುರೇಶ್ ಬಂದರು. ಸೊ ಸುರೇಶ್ ಬಂದಂಗೆ ಫಸ್ಟಲ್ಲಿ ಭವ್ಯ ಆ್ಯಂಡ್ ತ್ರಿವಿಕ್ರಮ್ ಅವ್ರಿಗೆ ಕೇಳಿರೋಂಥದ್ದನ್ನೇ ಲವ್ ಪ್ರಪೋಸ್ ಮಾಡ್ದ, ಹಾಗೆ ಹೀಗೆ ಅಂತೆಲ್ಲ ಮಾತುಗಳು ಬಂತು ಅಲ್ಲಿ. ಸೊ ಇದರಲ್ಲಿ ಗೊತ್ತಾಗ್ತಿದೆ ಖಂಡಿತವಾಗ್ಲೂ ಅಲ್ಲಿ ಅವ್ರು ನಡ್ಕೊಂಡಂಥ ರೀತಿ. ತ್ರಿವಿಕ್ರಮ್ ಅಂತೂ ಅಲ್ಲಿಂದ ಹೊರಟೋದ್ರು, ಬಟ್ ಭವ್ಯ ಒಂದು ರೀತಿ ನಾಚ್ಕೊಂಡಿರೋವಂಥದ್ದು, ಹೌದು ಮಾಡಿದ್ರು ಅನ್ನೋ ಒಂದು ಸಾರಿ ಹೇಳ್ತಾರೆ, ಬಟ್ ಇನ್ನೊಂದು ಸಾರಿ ಹೇಳೋವಂಥದ್ದು ಆ ಥರ ಏನೂ ಇಲ್ಲ ಅಂತ ಕೆಲವು ಟೈಮಲ್ಲಿ ಹೇಳ್ತಾರೆ. ಅಲ್ಲಿ ಗೌತಮಿಗೂ ಕೂಡ ಶಾಕ್ ಇತ್ತು, ಯಾಕಂದರೆ ಗೌತಮಿಗೂ ಕೂಡ ಗೊತ್ತಿಲ್ವಲ್ಲ ಆ ವಿಚಾರ. ಬಟ್ ಅಲ್ಲಿ ಸುರೇಶ್ ಅಲ್ಲಿ ನೋಡ್ಕೊಂಡು ಬಂದಿರೋದ್ರಿಂದ ಆ ಒಂದು ಮಾತು ಬಂತು ಅಲ್ಲಿ. ಅಂದರೆ ಆಗಿದೆ ಖಂಡಿತವಾಗ್ಲೂ, ಆ ಒಂದು ಲವ್ ಪ್ರಪೋಸ್ ಏನಿದೆ ಅದು ಆಗಿದೆ. ಬಟ್ ಒಂದು ವಿಚಾರ ನನಗೆ ಅನ್ನಿಸ್ತಿರೋದೇನಂತಂದರೆ, ಇದು ನಿಜವಾಗ್ಲೂ ಮಾಡಿದ್ರಾ ಅಥವಾ ಏನಾದರೂ ಸುಮ್ಮನೆ ಕಂಟೆಂಟ್ ಕೊಡಬೇಕು ಅನ್ನೋದಕ್ಕೆ, ಜನರ ಒಂದು ಗಮನ ಸೆಳಿಬೇಕು ಅನ್ನೋದಕ್ಕೆ ಮಾಡಿದ್ರೆ ಅರ್ಥ ಆಗಲಿಲ್ಲ ನನಗೆ. ಯಾಕಂತಂದರೆ ಸಮ್ಟೈಮ್ಸ್ ಅನವಶ್ಯಕವಾಗಿ ಕಿತ್ತಾಡ್ತಾರೆ, ಆ್ಯಂಡ್ ಕೆಲವು ಟೈಮಲ್ಲಿ ಸುಮ್ಮನೆ ಅನವಶ್ಯಕವಾಗಿ ಅಷ್ಟೊಂದು ಕ್ಲೋಸ್ ಆಗ್ತಾರೆ ಅನ್ನೋ ರೀತಿನ ಅನ್ನಿಸ್ತಾ ಇದೆ ನನಗೆ. ಸೊ ಮೇ ಬಿ ಕಂಟೆಂಟ್ ಗೋಸ್ಕರನೇ ಮಾಡ್ತಿದ್ದಾರಾ ಅಂತ ಕೂಡ ಕೆಲವು ಟೈಮಲ್ಲಿ ಅನಿಸುತ್ತೆ. ಗೊತ್ತಿಲ್ಲ ಅದೇನೇನು ಪ್ಲ್ಯಾನ್ ಆಗಿರುತ್ತೋ, ಏನು ಕತೆಯೋ ಅವ್ರಿಗೆ ಗೊತ್ತು. ಸೊ ಇದಾದಮೇಲೆ ಬಂದಂಥ ಅನುಷಾ ಕೂಡ ಅಗೇನ್ ಅದು ತ್ರಿವಿಕ್ರಮ್ ಆ್ಯಂಡ್ ಭವ್ಯ ಅವ್ರದ್ದು ಲವ್ ಸ್ಟೋರಿ ಬಗ್ಗೆನೇ ಒಂದು ರೀತಿಯಲ್ಲಿ ಜಾಸ್ತಿ ಮಾತುಕತೆ ನಡೆಸಿದ್ರು ಭವ್ಯ ಅವ್ರ ಜೊತೆಗೆ. ಸೊ ಯಾಕೆ ಕಿತ್ತಾಡ್ತೀರಾ, ನಿಮ್ಮ ಒಂದು ಗೇಮ್ಗೋಸ್ಕರ ನಿಮ್ಮ ವ್ಯಕ್ತಿತ್ವನ ಬಿಟ್ಕೊಡ್ಬೇಡಿ, ಹಾಗೆ ಹೀಗೆ ಸೊ ಅನ್ನೋ ರೀತಿಯಲ್ಲೇ ಬಂತು. ಆ್ಯಂಡ್ ಅವರು ಕೂಡ ಕೇಳಿದ್ರು ಭವ್ಯ ಅವ್ರಿಗೆ ಏನಾದರೂ ಇದೆಯಾ ಹಾಗೆ ಹೀಗೆ ಅಂತ. ಬಟ್ ಅಲ್ಲಿ ಭವ್ಯ ಹೇಳಿರೋಂಥದ್ದು ಆ ಥರ ಏನೂ ಇಲ್ಲ ಅನ್ನೋ ರೀತಿಯಲ್ಲೆಲ್ಲ ಬಂತು. ಸೊ ಬಟ್ ಸಮಥಿಂಗ್ ಈಸ್ ದೇರ್, ನಿಜವಾಗ್ಲಾದ್ರೂ ಆಗಿರ್ಬೋದು, ಇಲ್ಲ ಅಂದರೆ ಕಂಟೆಂಟ್ಗೋಸ್ಕರನಾದರೂ ಮಾಡಿರ್ಬೋದು, ಎರಡರಲ್ಲಿ ಒಂದು ಇದ್ದೇ ಇರುತ್ತೆ. ಓಕೆ, ಸೊ ಇದಾದಮೇಲೆ ಹಂಸ ಅವ್ರು ಬರ್ತಾರೆ. ಸೊ ಹಂಸ ಅವ್ರು ಬಂದಾದಮೇಲೆ ಅಲ್ಲಿ ಸೊ ಮಂಜು ಅವರ ಒಂದು ಮ್ಯಾಕ್ಸ್ ಸಿನಿಮಾ ಬಗ್ಗೆ ಹೊಗಳ್ತಾರೆ, ಇಲ್ಲಿ ಹೆಂಗಿದ್ರೆ ಅಲ್ಲೂ ಕೂಡ ಹಾಗೆ ಇದ್ದೀರಾ ಅನ್ನೋ ಒಂದು ಮಾತುಗಳೆಲ್ಲ ಬಂತು. ಬಟ್ ಅವರು ಮೂವಿ ಎಲ್ಲ ತುಂಬ ಚೆನ್ನಾಗಿದೆ ಅಂತೆಲ್ಲ ಮಾತಾಡಿದ್ರು. ಅನುಷಾ ಮತ್ತು ಭವ್ಯ ಅವರು ಅಗೇನ್ ಮತ್ತೆ ತಿರ್ಗಿ ಅದ್ರ ಬಗ್ಗೆನೇ ಡಿಸ್ಕಷನ್ ಮಾಡ್ತಿರ್ತಾರೆ. ಸೊ ಅದೇ ಲವ್ ಸ್ಟೋರಿ ಬಗ್ಗೆನೇ. ಅಗೇನ್ ಅಲ್ಲಿ ಭವ್ಯ ಅವರು ಕೂಡ ಸ್ವಲ್ಪ ಎಮೋಷ್ನಲ್ ಆಗ್ತಾರೆ ಒಂದು ವಿಚಾರದಲ್ಲಿ. ಅವರು ಯಾರೋ ಒಂದು ಹೇಳಿದ ಮಾತಿಗೆ ಸೊ ಅಲ್ಲಿಂದ ವಾಕೌಟ್ ಆಗ್ತಾರೆ. ಸೊ ಅಲ್ಲಿ ಡ್ರೆಸ್ ಚೇಂಜ್ ರೂಮ್ ಇದೆಯಲ್ಲ, ಅಲ್ಲಿ ಹೋಗಿ ಏನೋ ಮೇ ಬಿ ಹತ್ರು ಏನೋ ಗೊತ್ತಿಲ್ಲ, ಬಟ್ ಅಲ್ಲಿ ಒಳಗಡೆಗಂತೂ ಹೋಗಿದ್ದಂತೂ ಕಂಡೆ ನಾನು. ಸೊ ಹೊರಗಡೆ ಮೇ ಬಿ ಯಾವ ರೀತಿಯಲ್ಲಿ ಪೋರ್ಟ್ರೇ ಆಗ್ತಿದೆ ಅಥವಾ ಏನು ನಡೀತಾ ಇದೆ ಅನ್ನೋದು ಮೇ ಬಿ ಅವರಿಗೆ ರಿಯಲೈಸ್ ಆಗಿರ್ಬೋದು. ಸೊ ಅದಕ್ಕೋಸ್ಕರ ಆ ಡ್ರೆಸ್ ಚೇಂಜಿಂಗ್ ರೂಮ್ಗೆ ಹೋಗಿ ಸ್ವಲ್ಪ ಅಲ್ಲಿ ಮುಖದಲ್ಲಿ ದುಃಖ ಅಂತೂ ಕಾಣಿಸ್ತಾ ಇತ್ತು. ಓಕೆ, ಸೊ ಇದಾದಮೇಲೆ ಬಂದಂಥದ್ದು ಶಿಶಿರ್ ಅವರು ಬಂದಂಗೆ ಫುಲ್ ಮೋಕ್ಷಿತಾಗೆ ಹಗ್ ಮಾಡಿ ಸೊ ಅದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಿ, ಆ್ಯಂಡ್ ಹೊರಗಡೆ ಏನೇನು ನಡೀತಾ ಇದೆ, ಆಮೇಲೆ ಫಿನಾಲಿಯಾಗಿ ಹೋಗಿರೋದ್ರ ಬಗ್ಗೆ ಎಲ್ಲನೂ ಡಿಸ್ಕಷನ್ ಮಾಡ್ತಾಯಿದ್ರು. ಆ್ಯಂಡ್ ಅವ್ರಿಗೂ ಕೂಡ ಅಗೇನ್ ಅಲ್ಲಿ ಹೇಳಿರುವಂಥದ್ದು ಹನುಮಂತು ನನ್ನ ಹೆಸರು ತೊಗೊತಾನೆ ಅನ್ನೋದ್ರ ಬಗ್ಗೆನೇ ನಂಬಿಕೆ ಇರಲಿಲ್ಲ ಅನ್ನೋ ರೀತಿಯಲ್ಲಿ ಮೋಕ್ಷಿತ ಹೇಳ್ತಾಯಿದ್ರು. ಬಟ್ ಶಿಶಿರ್ ನಮ್ಮ ನಂಬಿಕೆ ಇತ್ತು ಅನ್ನೋ ರೀತಿಯಲ್ಲೆಲ್ಲ ಹೇಳಿದ್ದಾದಮೇಲೆ ಅಗೇನ್ ಶಿಶಿರ್ ಅವರು ಮಂಜು ಜೊತೆಗೆ ಡಿಸ್ಕಷನ್ ಮಾಡ್ತಾಯಿದ್ರು. ಅಂದರೆ ಮಂಜು ಅವರ ಗೇಮ್ ಪ್ಲೇ ಬಗ್ಗೆ, ಅಂದರೆ ಯಾಕೆ ಹಿಂಗೆ ಆಯಿತು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ನಡೀತಾ ಇತ್ತು. ಬಟ್ ಅಗೇನ್ ಮಂಜು ಅದು ಅಷ್ಟೇ, ಅವನಿಗೆ ಕ್ಲಿಯರಾಗಿ ಗೊತ್ತಿದೆ ನಾನು ಎಲ್ಲೆಲ್ಲಿ ತಪ್ಪು ಮಾಡಿದ್ದೀನಿ ಏನೇನು ಅಂತ. ಬಟ್ ಅದು ಎಲ್ಲ ಗೊತ್ತಿದ್ರೂ ಕೂಡ ಸೊ ಅವನು ಆ ಒಂದು ತಪ್ಪನ್ನು ಕಂಟಿನ್ಯೂ ಮಾಡ್ಕೊಂಡೇ ಹೋದನೇ ಹೊರತು
ಆ ತಪ್ಪನ್ನು ಸರಿ ಮಾಡ್ಕೊಳ್ಳೋಂಥ ಪ್ರಯತ್ನ ಮಾಡಲಿಲ್ಲ. ಕಪ್ ಗೆಲ್ಲೋದಕ್ಕೋಸ್ಕರ ಏನು ಮಾಡಬೇಕು ನನಗೆ ಗೊತ್ತಿತ್ತು, ಬಟ್ ಅದನ್ನ ಯಾವುದು ಕೂಡ ಅವನು ಮಾಡಲಿಲ್ಲ. ಒಂದು ಕಂಫರ್ಟ್ ಝೋನಲ್ಲೇ ಇದ್ದ ಹೊರತು ಹೊರಗಡೆಗಂತೂ ಬರಲಿಲ್ಲ. ಸೊ ಇದಾದಮೇಲೆ ಸುರೇಶ್ ಅವರು ಧನರಾಜ್ ಅವ್ರ ಮಗಳಿಗೆ ಒಂದು ತೊಟ್ಟಿಲು ಏನು ಕೊಡ್ತೀನಿ ಅಂತ ಮನೆ ಒಳಗಡೆಗೆ ಮಾತು ಕೊಟ್ಟಿದ್ದರು. ಸೊ ಒಬ್ಬ ಸೋದರ ಮಾವನ ರೀತಿಯಲ್ಲಿ ಸೊ ಧನರಾಜ್ ಅವರ ಒಂದು ಮಗಳಿಗೆ ಒಂದು ತೊಟ್ಟಿಲು ತೊಗೊಂಡು ಹೋಗಿ ಕೊಟ್ಟಿರುವಂಥ ವಿಚಾರದ ಬಗ್ಗೆ ಡಿಸ್ಕಷನ್ ಬರುತ್ತೆ ಅಲ್ಲಿ. ಸೊ ಅಲ್ಲಿ ನಮ್ಮ ಧನರಾಜ್ ಅವರು ಸಿಕ್ಕಾಪಟ್ಟೆ ಎಮೋಷ್ನಲ್ ಆಗ್ತಾರೆ. ಆ್ಯಂಡ್ ಇದಾದಮೇಲೆ ಅಲ್ಲಿ ಅಗೇನ್ ಗಾರ್ಡನ್ ಏರಿಯಾದಲ್ಲೆಲ್ಲ ಫುಲ್ ಮೋಜು ಮಸ್ತಿ ಎಲ್ಲ ನಡೀತಾ ಇರುತ್ತೆ. ನಮ್ಮ ಧನರಾಜು, ಸುರೇಶು, ಹನುಮಂತ ಇವರೆಲ್ಲರೂ ಅವನಿಗೆ ಫುಲ್ ಎಲ್ಲ ಮುತ್ತುಗಿತ್ತೆಲ್ಲ ಕೊಡ್ತಾರೆ. ಸೊ ಇದಾದಮೇಲೆ ಕೊನೆಗೆ ಬಂದಂಥದ್ದು ಅಲ್ಲಿ ನಮ್ಮ ರಂಜಿತ್ ಅವರು. ಸೊ ರಂಜಿತ್ ನೆನೆಸ್ಕೊಂಡ್ರೆ ನನಗೆ ಪದೇ ಪದೇ ಅನಿಸೋವಂಥದ್ದು ಪಾಪ ಅಂತ ಅನಿಸೋದು. ಒಂದು ರೀತಿಯಲ್ಲಿ ದಡ್ಡತನನ ಎತ್ತಿ ತೋರಿಸಿದ್ರು ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ ಅಲ್ಲಿ. ಎಲ್ಲೋ ಒಂದು ರೀತಿಯಲ್ಲಿ ಕೋಪದ ಕೈಗೆ ಬುದ್ಧಿ ಕೊಟ್ಟು ತಮ್ಮ ಒಂದು ಬಿಗ್ ಬಾಸ್ ಕೆರಿಯರ್ನೇ ಹಾಳು ಮಾಡ್ಕೊಂಡ್ಬಿಟ್ರು. ಸೊ ಅದು ಆಗಬಾರ್ದಾಗಿತ್ತು. ಅಟ್ಲೀಸ್ಟ್ ಅವ್ರ ಜೊತೆಗಿದ್ದವರು ಅಂದರೆ ತಡಿಬೋದಾಗಿತ್ತು. ಬಟ್ ಇವರು ಕೂಡ ಒಂದು ರೀತಿಯಲ್ಲಿ ಅದನ್ನು ಆವೇಶಕ್ಕೆ ಒಳಗಾಗಿ ಸೊ ಆ ಒಂದು ಘಟನೆ ನಡೆದೋಯ್ತು. ಅದರಲ್ಲಿ ಜಗದೀಶಿಗೆ ಏನು ಲಾಸ್ ಇರಲ್ಲ. ಅವ್ರಿಗೆ ಹೆಂಗಿದ್ರು ಅದನ್ನು ಪಾಪ್ಯುಲಾರಿಟಿ ಇದೆ, ಅದು ಏನು ಬೇಕಾದರೂ ತೊಗೊತಾರೆ ಅವರು. ಬಟ್ ರಂಜಿತ್ಗೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಇತ್ತು ಅದು. ಬಟ್ ಅವನು ಅದನ್ನು ಹಾಳು ಮಾಡ್ಕೊಂಡು ಅಂತ ನನಗನ್ಸುತ್ತೆ. ಬಟ್ ಆಮೇಲೆ ಬಿಗ್ ಬಾಸ್ ಅವರು ಕೂಡ ಅಷ್ಟೇ. ಸೊ ತಳ್ಳಿದಕ್ಕೆ ಒಂದು ವಾರ್ನ್ ಮಾಡಿ ಬಿಡ್ಬೋದಿತ್ತು. ಬಟ್ ಹೊರಗಡೆಗೆ ಎವಿಕ್ಟ್ ಮಾಡಿರೋವಂಥದ್ದು ನನಗೂ ಕೂಡ ಬೇಜಾರಿದೆ. ಬಟ್ ಏನೂ ಮಾಡಲಿಕ್ಕಾಗಲ್ಲ. ಸೊ ರೂಲ್ಸ್ ಅಂದರೆ ರೂಲ್ಸು, ಅದನ್ನ ಕಳಿಸಿದ್ದಾರೆ. ಆ್ಯಂಡ್ ಓಕೆ, ಇಷ್ಟಿತ್ತು ನಿನ್ನೆ ಒಂದು ಎಪಿಸೋಡ್ ಬಗ್ಗೆ. ಆ್ಯಂಡ್ ಜಗದೀಶ್ ಅವ್ರನ್ನ ಏನಾದರೂ ಕರೆಸ್ಬೋದಿತ್ತೇನೋ ಗೊತ್ತಿಲ್ಲ. ಬಟ್ ಮೇ ಬಿ ಕರೆಸಲ್ಲ. ಯಾಕಂತಂದರೆ ಆಲ್ರೆಡಿ ಇವಾಗ ಯಾರ್ಯಾರು ಬರ್ತಾರೆ ಅಂತ ಆಲ್ರೆಡಿ ನಿಮಗೆ ಹಿಂಟ್ ಕೊಟ್ಬಿಟ್ಟಿದ್ದಾರೆ. ಆಮೇಲೆ ಅವ್ರು ಬಂದಿದ್ದಾರೆ. ಸೊ ಇವತ್ತಿನ ಎಪಿಸೋಡಲ್ಲಿ ಅವ್ರನ್ನ ಕರೆಸಿ ಸೊ ಇಲ್ಲ, ಚಾನ್ಸೇ ಇಲ್ಲ ನನ್ನ ಪ್ರಕಾರ ಅವ್ರನ್ನ ಕರೆಸೋವಂಥದ್ದು. ಆ್ಯಂಡ್ ಇವತ್ತಿನ ಎಪಿಸೋಡಲ್ಲಿ ಜಸ್ಟ್ ನಿಮಗೆ ಅದೇನು ಗುಲಾಬಿ ಹಾರ್ಟು ಮತ್ತು ಬ್ಲ್ಯಾಕ್ ಹಾರ್ಟ್ ಕೊಡೋದಿದೆ. ಸೊ ಅದು ನಿಮಗೆ ಕಿಚ್ಚನ ಪಂಚಾಯತಿಗಿಂತ ಮುಂಚೆನೇ ಸೊ ಅದು ಒಂದು ಹಾಫ್ ಆನ್ ಅವರ್ ಎಪಿಸೋಡ್ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಇದಾದಮೇಲೆ ಕಿಚ್ಚನ ಎಪಿಸೋಡ್ ಅಲ್ಲಿ ನಿಮಗೆ ಕೆಲವು ವಿಷಯಗಳ ಬಗ್ಗೆ ಡಿಸ್ಕಷನ್ ನಡೆಯುತ್ತೆ. ಸೊ ನನಗೆ ಗೊತ್ತಿರೋಂಗೆ ಮುಖ್ಯವಾಗಿ ಧನರಾಜ್ ಅವರ ಒಂದು ಮಿರರ್ ಏನು ಆ ಆಟದಲ್ಲಿ ಘಟನೆ ನಡೀತು. ಸೊ ಅದ್ರ ಬಗ್ಗೆ ಚರ್ಚೆ ನಡೆಯುತ್ತೆ. ಆಮೇಲೆ ಹನುಮಂತನ ಉಸ್ತುವಾರಿ ಬಗ್ಗೆ ಚರ್ಚೆ ನಡೆಯುತ್ತೆ. ಅಗೇನ್ ನಾಮಿನೇಷನ್ ಪ್ರಕ್ರಿಯೆ ನಡೆಯುತ್ತೆ. ಆ್ಯಂಡ್ ಇದ್ರ ಜೊತೆಗೆ ಸೊ ಅಲ್ಲಿ ಕೆಲವು ವಿಚಾರಗಳು ಮೇ ಬಿ ಬರ್ಬೋದು. ಸೊ ತ್ರಿವಿಕ್ರಮ್ ಆ್ಯಂಡ್ ಭವ್ಯ ಅವರ ಒಂದು ವಿಚಾರ ಜೊತೆಗೆ ಸೊ ಹೊರಗಡೆಯಿಂದ ಬಂದಂಥ ಸ್ಪರ್ಧಿಗಳು ಕೆಲವೊಂದು ವಿಚಾರಗಳನ್ನು ಹೊರಗಡೆ ನಡೀತಿರೋವಂಥದ್ದು ಕೂಡ ಹೇಳಿರೋದ್ರಿಂದ ಮೇ ಬಿ ಅದ್ರ ಬಗ್ಗೆ ಕೂಡ ನಡೆಯಬಹುದು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಏನೇನಾಗುತ್ತೆ ಅಂತ. ಆ್ಯಂಡ್ ಬಿಗ್ ಬಾಸ್ ಸೀಸನ್ 11ರಲ್ಲಿ ಸೊ ಇದು ಕೊನೆಯ ಕಿಚ್ಚನ ಪಂಚಾಯಿತಿ. ಜೊತೆಗೆ ಸೊ ಸುದೀಪ್ ಸರ್ ಅವರ ಕೆರಿಯರಲ್ಲೂ ಕೂಡ ಇದು ಅವರ ಕೊನೆಯ ಕಿಚ್ಚನ ಪಂಚಾಯಿತಿ ಅಂತ ಹೇಳ್ಬೋದು. ಯಾಕಂದರೆ ಇದಾದಮೇಲೆ ಸೊ ಸುದೀಪ್ ಸರ್ ಮತ್ತೆ ನಾನು ಹೋಸ್ಟಿಂಗ್ ಮಾಡಲ್ಲ ಅಂತ ಹೇಳಿದ್ದಾರೆ ಬಿಗ್ ಬಾಸ್ದು. ಸೊ ಅದಕ್ಕೋಸ್ಕರ ಅವರ ಒಂದು ಕೆರಿಯರ್ಗೂ ಕೂಡ ಇದು ಕೊನೆಯ ಪಂಚಾಯಿತಿ ಅಂತಲೇ ಹೇಳ್ಬೋದು. ಓಕೆ, ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟಾಟಾ, ಬಾಯ್ ಬಾಯ್.